ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ ವೃಕ್ಷ ಪ್ರದೇಶವನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿ ಘೋಷಣೆಯನ್ನು ಮಾಡಿದೆ. ಇದು ಕರ್ನಾಟಕ ರಾಜ್ಯದ 6ನೇ ಮತ್ತು ಬೆಂಗಳೂರಿನಲ್ಲಿರುವ 2ನೇ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೀವ ವೈವಿಧ್ಯತಾ ಪಾರಂಪರಿಕ ತಾಣಗಳ ಬಗ್ಗೆ ಹಾಗೂ ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ ವೃಕ್ಷ ಪ್ರದೇಶದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪದೇ ಫಾಲೋ ಮಾಡಿ. ಸ್ನೇಹಿತರೆ, ಈ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳೆಂದರೆ ಭಾರತದಲ್ಲಿ ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿರುವ ಪ್ರದೇಶಗಳಾಗಿವೆ ಮತ್ತು ಅಲ್ಲಿರುವ ವಿಶಿಷ್ಟ ಪರಿಸರ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವಕ್ಕಾಗಿ ಆ ಪ್ರದೇಶಗಳನ್ನು ಸಂರಕ್ಷಿಸಲು ಮತ್ತು ನಿರ್ವಹಿಸಲು ರಾಜ್ಯ ಸರ್ಕಾರದಿಂದ ಕಾನೂನುಬದ್ಧವಾಗಿ ಸೂಚಿಸಲಾದ ಸ್ಥಳಗಳೇ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳು. ಭವಿಷ್ಯದ ಪೀಳಿಗೆಗೆ ಈ ಪ್ರದೇಶಗಳನ್ನು ದೀರ್ಘಕಾಲೀನ ರಕ್ಷಣೆ ಮತ್ತು ಸಂರಕ್ಷಣೆಯನ್ನು ಖಚಿತಪಡಿಸುವ ಸಂಬಂಧ ರಾಜ್ಯ ಸರ್ಕಾರ ಜೈವಿಕ ಅಧಿನಿಯಮ 2002ರ ಸೆಕ್ಷನ್ 37ರ ಅಡಿಯಲ್ಲಿ ನೀಡಿರುವ ಅಧಿಕಾರದನ್ವಯ ಜೀವ ವೈವಿಧ್ಯತೆಯ ತಾಣ ಎಂದು ಘೋಷಿಸಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಜೈವಿಕ ಅಧಿನಿಯಮ 2002ರ ಸೆಕ್ಷನ್ 37ರ ಕಾಯ್ದೆ ರಾಜ್ಯ ಸರ್ಕಾರಗಳಿಗೆ ಈ ವಿಶೇಷ ಜೀವ ವೈವಿಧ್ಯದ ಪ್ರದೇಶಗಳನ್ನು ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ಘೋಷಿಸುವ ಅಧಿಕಾರವನ್ನು ನೀಡುತ್ತೆ. ಇದರ ಉದ್ದೇಶ ದುರ್ಬಲವಾದ ಪರಿಸರ ವ್ಯವಸ್ಥೆಗಳು ಮತ್ತು ಶ್ರೀಮಂತ ಜೀವ ವೈವಿಧ್ಯ ಪ್ರದೇಶಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಸ್ಥಳೀಯ ಸಮುದಾಯದ ಆಚರಣೆಗಳನ್ನು ನಿರ್ಬಂಧಿಸುವುದಿಲ್ಲ, ಬದಲಿಗೆ ಸಂರಕ್ಷಣಾ ಕ್ರಮಗಳ ಮೂಲಕ ಅವರ ಜೀವನದ ಗುಣಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತೆ. ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳು ಭೂಮಂಡಲ, ಕರಾವಳಿ, ಒಳನಾಡಿನ ನೀರು ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಈ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳನ್ನು ಗುರುತಿಸುವ ಮಾನದಂಡಗಳನ್ನು ನೋಡೋದಾದರೆ, ಈ ಕೆಳಗಿನ ಯಾವುದೇ ಒಂದು ಅಥವಾ ಹೆಚ್ಚಿನ ಘಟಕಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳಾಗಿ ಗುರುತಿಸಬಹುದು. ಮೊದಲನೇದಾಗಿ ತಳಿಗಳ ಶ್ರೀಮಂತಿಕೆ. ಹೆಚ್ಚಿನ ವೈವಿಧ್ಯತೆಯ ಕಾಡು ಮತ್ತು ಸಾಕು ಪ್ರಾಣಿಗಳಿರ್ತಕ್ಕಂಥ ಪ್ರದೇಶವನ್ನು ಈ ಪಟ್ಟಿಗೆ ಸೇರಿಸಬಹುದು. ಎರಡನೇದು ಸ್ಥಳೀಯವಾದ, ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಕಂಡು ಬರತಕ್ಕಂಥ ತಳಿಗಳಿರುವ ಪ್ರದೇಶವನ್ನು, ಅಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಿಭಿನ್ನವಾದ ಒಂದು ಸಸ್ಯದ ತಳಿಯಾಗಿರ್ಬೋದು ಅಥವಾ ಪ್ರಾಣಿಗಳು ವಾಸಿಸ್ತಕ್ಕಂಥ ಒಂದು ಪ್ರದೇಶವನ್ನು ಸಹ ನಾವು ಈ ಒಂದು ಪಟ್ಟಿಗೆ ಸೇರಿಸ್ಬೋದು. ಮೂರನೇದು ಅಳಿವಿನಂಚಿಲಿರ್ತಕ್ಕಂಥ ಪ್ರಭೇದಗಳು. ಇದು ಕೂಡ ಸಸ್ಯ ಅಥವಾ ಪ್ರಾಣಿಗಳ ಒಂದು ಅಪರೂಪದ ವಿಭಿನ್ನವಾದಂಥ ಅಳಿವಿನಂಚಿಲಿರ್ತಕ್ಕಂಥ ಸಸ್ಯ ಅಥವಾ ಪ್ರಾಣಿಗಳನ್ನು ಹೊಂದಿರತಕ್ಕಂಥ ಪ್ರದೇಶವನ್ನು ಸಹ ನಾವು ಈ ಒಂದು ಪಟ್ಟಿಗೆ ಸೇರಿಸ್ಬೋದು. ನಾಲ್ಕನೇದು ವಿಕಸನೀಯ ಮಹತ್ವ, ಅಂದರೆ ಕಾಡು ಪೂರ್ವಜನರನ್ನು ಹೊಂದಿರತಕ್ಕಂಥ ಪ್ರದೇಶ ಆಗಿರ್ಬೋದು ಅಥವಾ ಹಳೆ ಪಳವಳಿಕೆಗಳನ್ನು ಹೊಂದಿರತಕ್ಕಂಥ ಪ್ರದೇಶವನ್ನು ಸಹ ಈ ಒಂದು ಪಟ್ಟಿಗೆ ಸೇರಿಸ್ಬೋದು. ಐದನೇದಾಗಿ ಸಾಂಸ್ಕೃತಿಕ ಮೌಲ್ಯ. ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ಅಂದರೆ ಅಲ್ಲಿರ್ತಕ್ಕಂಥ ಒಂದು ವಿಭಿನ್ನವಾದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಮುಂದಿನ ಪೀಳಿಗೆಗಳಿಗಾಗಿ ಕಾಪಾಡಿಕೊಂಡು ಹೋಗುವ ಉದ್ದೇಶದಿಂದ ಕೂಡ ಅಂಥ ಒಂದು ಪ್ರದೇಶಗಳಿದ್ರೂ ಕೂಡ ಆ ಒಂದು ಪ್ರದೇಶವನ್ನು ಸಹ ಈ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸ್ಬೋದು. ಈ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳ ಆಡಳಿತ ವ್ಯವಸ್ಥೆಯು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳೊಂದಿಗೆ ನಿಕಟ ಸಮಾಲೋಚನೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳು, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ, ಗ್ರಾಮ ಸಭೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಸೇರಿಯೇ ಆ ಒಂದು ತಾಣಗಳ ನಿರ್ವಹಣೆ ಮತ್ತು ಸಂರಕ್ಷಣೆಗೆ ಪ್ರಯತ್ನಿಸ್ತವೆ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳಂತಹ ಸಂರಕ್ಷಿತ ಪ್ರದೇಶಗಳು ಸಾಮಾನ್ಯವಾಗಿ ಸರ್ಕಾರದ ನಿಯಂತ್ರಣದಲ್ಲೇ ಇರ್ತವೆ. ಅಂಥ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಾದ ಮಾನವನ ಚಟುವಟಿಕೆ ಮೇಲೆ ನಿರ್ಬಂಧಗಳನ್ನು ಸಹ ಹೇರಲಾಗಿರುತ್ತೆ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳಿಗೆ ಕಾನೂನು ಮಾನ್ಯತೆಯನ್ನು ನೀಡುತ್ತೆ ಮತ್ತು ಸಮುದಾಯ ನೇತೃತ್ವದ ತಳಮಟ್ಟದ ಸಂರಕ್ಷಣಾ ಉಪಕ್ರಮಗಳಿಗೆ ಬೆಂಬಲವನ್ನು ಒದಗಿಸುತ್ತೆ. ಸಂರಕ್ಷಿತ ಪ್ರದೇಶಗಳ ಜೀವ ವೈವಿಧ್ಯತೆಯನ್ನು ಕಾಪಾಡುವ ಪ್ರಮುಖ ಸಾಧನವಾಗಿ ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ಸ್ PBRSನಂತಹ ಕಾರ್ಯವಿಧಾನಗಳ ಮೂಲಕ ಜೈವಿಕ ಸಂಪನ್ಮೂಲಗಳೊಂದಿಗೆ ಸಂಬಂಧಿಸಿದ ಸಾಂಪ್ರದಾಯಿಕ ಜ್ಞಾನವನ್ನು ದಾಖಲಿಸುವಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ನಮ್ಮ ಕರ್ನಾಟಕದ ನಲ್ಲೂರು ಹುಣಸೆತೋಪು ಭಾರತದ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿದೆ. ಇದನ್ನು 2007ರಲ್ಲಿ ಘೋಷಿಸಲಾಗುತ್ತೆ. ಕರ್ನಾಟಕ ರಾಜ್ಯದ 6ನೇ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿ ಆಯ್ಕೆಯಾದಂಥ ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ ವೃಕ್ಷ ಪ್ರದೇಶದ ಬಗ್ಗೆ ನೋಡೋದಾದರೆ, ಇದು ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಕಂಟೋನ್ಮೆಂಟ್ ಕಾಲೋನಿಯಲ್ಲಿ ಒಟ್ಟು 371 ಮರಗಳಿದ್ದು ಸುಮಾರು 8.61 ಎಕರೆ ವ್ಯಾಪ್ತಿ ಪ್ರದೇಶವನ್ನು ಒಳಗೊಂಡಿದೆ.
ಈ ಪ್ರದೇಶವನ್ನು ಕರ್ನಾಟಕ ಸರ್ಕಾರ ಜೀವ ವೈವಿಧ್ಯತಾ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಿದ್ದು, ರಾಜ್ಯ ಸರ್ಕಾರ ಜೈವಿಕ ಅಧಿನಿಯಮ 2002ರ ಸೆಕ್ಷನ್ 37ರ ಅಡಿಯಲ್ಲಿ ನೀಡಿರತಕ್ಕಂಥ ಅಧಿಕಾರದನ್ವಯ ಈ ಪ್ರದೇಶವನ್ನು ಜೀವ ವೈವಿಧ್ಯತಾ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ ವೃಕ್ಷ ಪ್ರದೇಶವನ್ನು ಹಾಗೆ ಸುಮ್ಮನೆ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿ ಘೋಷಣೆಯನ್ನು ಮಾಡಿಲ್ಲ. ಇದರಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯರ ಮತ್ತು ಪರಿಸರವಾದಿಗಳ ಒಂದು ಹೋರಾಟದ ಪರಿಶ್ರಮವೂ ಕೂಡ ಇದೆ. ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರ RLDA ಮತ್ತು ಖಾಸಗಿ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಸಹಯೋಗದಲ್ಲಿ ಈ ಸ್ಥಳವನ್ನು ವಾಣಿಜ್ಯಾತ್ಮಕ ಪ್ರದೇಶವನ್ನಾಗಿ ಬದಲಾಯಿಸೋದಕ್ಕೆ ಯೋಜನೆಯನ್ನು ರೂಪಿಸ್ತಾರೆ. ಇದಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯರ ಹಾಗೂ ಪರಿಸರವಾದಿಗಳ ತೀವ್ರವಾದ ಒಂದು ವಿರೋಧ ವ್ಯಕ್ತ ಆಗುತ್ತೆ. ಪರಿಸರಕ್ಕಾಗಿ ನಾವು ಎಂಬಂಥ ಸಂಘಟನೆ ಅಲ್ಲಿ ಈ ಪ್ರದೇಶದ ಸಂರಕ್ಷಣೆಗಾಗಿ ನಿರಂತರವಾಗಿ ಹೋರಾಟವನ್ನು ನಡೆಸುತ್ತೆ. ನಂತರ ರಾಜ್ಯ ಸರ್ಕಾರ ಪರಿಶೀಲನೆ ನಡೆಸಿ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಎಂದು ಘೋಷಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸೋದಕ್ಕೆ ಅಲ್ಲಿನ ಇಲಾಖಾಧಿಕಾರಿಗಳಿಗೆ ಸೂಚನೆಯನ್ನು ನೀಡುತ್ತೆ. ಸರ್ಕಾರದ ಆದೇಶದ ಪ್ರಕಾರ ಇಲಾಖಾಧಿಕಾರಿಗಳು ಸ್ಥಳ ಸಮೀಕ್ಷೆಯನ್ನು ನಡೆಸಿ ಪ್ರದೇಶದ ಜೀವ ವೈವಿಧ್ಯತೆಯನ್ನು ಖಾತರಿಪಡಿಸಿಕೊಂಡು ನಿಯಮಾನುಸಾರ ಜೀವ ವೈವಿಧ್ಯತೆಯ ತಾಣ ಎಂದು ಘೋಷಿಸೋದಕ್ಕೆ ನಿರ್ಣಯಿಸ್ತಾರೆ. ನಂತರ ಅಲ್ಲಿನ ಸಾರ್ವಜನಿಕರ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಕೋರಿ ಕರ್ನಾಟಕ ಜೀವ ವೈವಿಧ್ಯತೆ ಮಂಡಳಿ ಪ್ರಕಟಣೆಯನ್ನು ಹೊರಡಿಸುತ್ತೆ. ಅಂತಿಮವಾಗಿ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿಯಲ್ಲಿನ 371 ಮರಗಳಿರುವ 8.61 ಎಕರೆ ಪ್ರದೇಶವನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿ ಘೋಷಣೆಯನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಟ್ಟು 2 ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳಿದ್ದು, ಈ ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ ವೃಕ್ಷ ಪ್ರದೇಶ ಬೆಂಗಳೂರು ನಗರದ 2ನೇ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿದೆ. ಇದು ಕರ್ನಾಟಕದ 6ನೇ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ. ಈ ಪ್ರದೇಶ 8.61 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು, ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ತಾಲೂಕಿನ ವಸಂತ ನಗರ ಪ್ರದೇಶದಲ್ಲಿ ಬರುತ್ತೆ. ಬೆಂಗಳೂರಿನ ಮೊದಲ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯ 167 ಹೆಕ್ಟೇರ್ ಆವರಣ ಹೊಂದಿರತಕ್ಕಂಥ ಬೆಂಗಳೂರು ನಗರದ ಮೊದಲ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿದೆ. ಕರ್ನಾಟಕ ರಾಜ್ಯದ 6 ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಸಮೀಪದ ನಲ್ಲೂರಿನ ಹುಣಸೆತೋಪು ಪ್ರದೇಶವನ್ನು 2007ರಲ್ಲಿ ಕರ್ನಾಟಕ ರಾಜ್ಯದ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗುತ್ತೆ. ಇದು ಕರ್ನಾಟಕದ ಮೊದಲ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ. ಎರಡನೇದು ಚಿಕ್ಕಮಗಳೂರು ಜಿಲ್ಲೆಯ ಹೊಗ್ರೆಕ್ಯಾನ್ ಈ ಪ್ರದೇಶವನ್ನು 2010ರಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಮೂರನೇದು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕ್ಯಾಂಪಸ್ 2010. ಇದು ಬೆಂಗಳೂರಿನ ಮೊದಲ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ. ನಾಲ್ಕನೇದು ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ. ಇದು 2011ರಲ್ಲಿ ಈ ಪ್ರದೇಶವನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗುತ್ತೆ. ಐದನೇದು ವಿಜಯಪುರ ಜಿಲ್ಲೆಯ ಮಾಮದ್ಪುರದ ಸಿದ್ದೇಶ್ವರ ವನ 2024ರಲ್ಲಿ ಈ ಪ್ರದೇಶವನ್ನು ಸೇರಿಸಲಾಗುತ್ತೆ. ಆರನೇದು ಬೆಂಗಳೂರು ನಗರದ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ ವೃಕ್ಷ ಪ್ರದೇಶ. ಇದನ್ನು 2025ರಲ್ಲಿ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 6 ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳಿವೆ. ಇದು ಭಾರತ ಸರ್ಕಾರ 2002ರ ಜೀವ ವೈವಿಧ್ಯತೆಯ ಕಾಯ್ದೆ ಸೆಕ್ಷನ್ 37ರ ಅಡಿಯಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಯೊಂದಿಗೆ ಚರ್ಚಿಸಿ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳನ್ನು ಗುರುತಿಸಿ ಅಧಿಸೂಚನೆಯನ್ನು ಮಾಡಬಹುದು. ಈ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳು ವಿಶಿಷ್ಟವಾದ ಪರಿಸರ ವಿಜ್ಞಾನದ ದುರ್ಬಲ ಪರಿಸರ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥ ಉತ್ತಮವಾದ ಪ್ರದೇಶಗಳಾಗಿವೆ. ಭೂಮಂಡಲ, ಕರಾವಳಿ, ಒಳನಾಡಿನ ನೀರು ಮತ್ತು ಸಮುದ್ರ ಹೀಗೆ ಯಾವುದಾದ್ರೂ ಒಂದು ಘಟಕಗಳನ್ನು ಒಳಗೊಂಡಿರುವ ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳಾಗಿ ಘೋಷಣೆ ಮಾಡಲಾಗುತ್ತೆ. ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಪ್ರಭೇದಗಳ ಶ್ರೀಮಂತಿಕೆ, ಎರಡನೇದು ಸ್ಥಳೀಯತೆ, ಮೂರನೇದು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳು, ನಾಲ್ಕನೇದು ದೇಶೀಯ ಅಥವಾ ಬೆಳೆಸಿದ ಜಾತಿಯ ಕಾಡು ಪೂರ್ವಜರ ಉಪಸ್ಥಿತಿ. ಈ ರೀತಿ ಯಾವುದಾದ್ರೂ ಒಂದು ಘಟಕವನ್ನು ಕೂಡ ಒಳಗೊಂಡಿದ್ರು ಅಂಥ ಪ್ರದೇಶವನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣವಾಗಿ ಘೋಷಣೆಯನ್ನು ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪದೇ ಫಾಲೋ ಮಾಡಿ. ಧನ್ಯವಾದಗಳು.